ಎಲ್ರಿಗೂ ನಮಸ್ಕಾರ. ಸುಮಾರು ವಾರ ಅಂದರೆ ವರ್ಷಗಳ ಮೇಲೆ ಆಯಿತು ನಾನು ಋಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಸನಾತನ ಋಷಿ ಪರಂಪರೆಯಲ್ಲಿ ಋಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇಂದಿನಿಂದ ನಾನು ವೇದಗಳಲ್ಲಿ ಬರ್ತಕ್ಕಂತಹ ಕೆಲವು ವಿಷಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಇಲ್ಲಿ ಋಗ್ವೇದ ಯಜುರ್ವೇದ ಅಂತಲೇ ಅಲ್ಲ, ವೇದಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ, ಈಗ ದೇವರು ಅಂದ್ರೇನು, ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ಪುಣ್ಯ ಪಾಪ, ಸತ್ಯ ಮಿಥ್ಯ, ನಂಬಿಕೆ ಅಪನಂಬಿಕೆ, ಪರಲೋಕ ಅಪರಲೋಕ, ಜನ್ಮ ಮರಣ, ಸ್ವರ್ಗ ನರಕ, ವಿದ್ಯೆ ಅವಿದ್ಯೆ, ಸತ್ಸಂಗ ಸತ್ಪುರುಷ, ಕುಸಂಗ ತೀರ್ಥ, ಹೀಗೆ ಏನೇನು ಅಲ್ಲಿ ಉಲ್ಲೇಖವಾಗಿದೆಯೋ ಅದನ್ನೆಲ್ಲ ನಾನು ನನಗೆಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಮೊದಲಿಗೆ ದೇವರು ಅಂದರೆ ಏನು ಅಂತ ತಿಳಿಸಿದ್ದಾರೆ ವೇದದಲ್ಲಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಈಗ ದೇವರು ಅಂದ ತಕ್ಷಣ ನಮಗೆ ಒಂದೇನೇನೋ ಇಮ್ಯಾಜಿನೇಷನ್ ಬರುತ್ತೆ. ನಮ್ಮ ಕಣ್ಣು ಮುಂದೆ ಕೃಷ್ಣ ಬರ್ತಾನೆ, ರಾಮ ಬರ್ತಾನೆ, ಗಣಪತಿ ಬರ್ತಾನೆ, ಈಶ್ವರ ಬರ್ತಾನೆ, ಲಕ್ಷ್ಮೀ ಬರ್ತಾಳೆ, ಪಾರ್ವತಿ ಬರ್ತಾಳೆ, ಹನುಮಂತ ಬರ್ತಾನೆ, ಎಲ್ಲ ಬರ್ತಾ ಇರ್ತಾರಲ್ವಾ. ಇಲ್ಲಿ ಏನು ಹೇಳಿದೆ, ವೇದದಲ್ಲಿ ಏನು ಹೇಳಿದೆ ದೇವರು ಅಂದರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸತ್ಯವು ಯಾರ ಗುಣ ಕರ್ಮ ಸ್ವಭಾವವೋ, ಯಾರು ಕೇವಲ ಚೈತನ್ಯ ಸ್ವರೂಪನೋ, ಯಾರು ಏಕಮೇವಾದ್ವಿತೀಯನೋ, ಸರ್ವಶಕ್ತನೋ, ನಿರಾಕಾರನೋ, ಸರ್ವವ್ಯಾಪಕನೋ, ಅನಾದಿ ಅನಂತವೇ ಮೊದಲಾದ ಸತ್ಯ ಗುಣವುಳ್ಳವನೋ, ಯಾರ ಸ್ವಭಾವ ಅವಿನಾಶಿಯೂ, ಜ್ಞಾನಿಯೂ, ಆನಂದಿಯೂ, ಶುದ್ಧನೂ, ನ್ಯಾಯಕಾರನೂ, ದಯಾಳುವೂ, ಅಜನ್ಮನೂ, ಜಗತ್ತಿನ ಸೃಷ್ಟಿ ಲಯವೇ ಅವನ ಕೆಲಸವಾಗಿ ಉಳ್ಳವನು, ಎಲ್ಲ ಜೀವಿಗಳಿಗೂ ಪಾಪ ಪುಣ್ಯಗಳಿಗೂ ಅನುಗುಣವಾಗಿ ಫಲವನ್ನು ಕೊಡ್ತಕ್ಕಂಥವನೂ ಆಗಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತುವನ್ನು ದೇವರು ಅಂತ ಕರೀತಾರೆ. ನೋಡಿ, ಇಲ್ಲಿ ನಮ್ಮ ಕಣ್ಣ ಮುಂದೆ ಬರ್ತಕ್ಕಂತಹ ದೇವರುಗಳು ಕೇವಲ ನಾವು ಕಲ್ಪಿಸಿಕೊಳ್ತಕ್ಕಂಥದ್ದು, ನಮಗೆ ಇಷ್ಟವಾಗಿರ್ತಕ್ಕಂಥ ದೇವರನ್ನು ಪುರಾಣಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ಕಲ್ಪನೆಗೆ ತೆಗೆದುಕೊಂಡು ನಾವು ಅವನನ್ನು ಪೂಜೆ ಮಾಡ್ತೀವಿ. ಆದರೆ ನಿರಾಕಾರವೇ ದೇವರು. ನಾನು ಇಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಡ್ತೇನೆ ಅಂದರೆ, ಒಂದು ಶಕ್ತಿ, ಒಂದು ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂತಹ ಆ ಆದಿಶಕ್ತಿ, ಅದರ ಗುಣ ಸತ್ಯ, ಸತ್ಯಂ ಶಿವಂ ಸುಂದರಂ ಅಂತ ಅಲ್ವೇ. ಮತ್ತು ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಜನ್ಮವಿಲ್ಲ ಮರಣವಿಲ್ಲ, ಆಕಾರ ಅಂತೂ ಇಲ್ಲವೇ ಇಲ್ಲ, ಗುಣಗಳೂ ಇಲ್ಲ, ಜ್ಞಾನಿಯಾಗಿರ್ತಕ್ಕಂತಹ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂತಹ, ಎಲ್ಲ ಜೀವಿಗಳ ಪಾಪ ಪುಣ್ಯಗಳನ್ನು ಅದಕ್ಕೆ ಅನುಸಾರವಾಗಿ ಫಲಗಳನ್ನು ಕೊಡ್ತಕ್ಕಂತಹ ಅವಿನಾಶಿಯಾಗಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತುವನ್ನು ನಾವು ದೇವರು ಅಂತ ಕರಿತೇವೆ. ಯಾವುದರಲ್ಲಿ, ವೇದಗಳಲ್ಲಿ ತಿಳಿಸ್ತಿರ್ತಕ್ಕಂಥ ದೇವರೇ ಇದು ದೇವರು. ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಇದನ್ನು. ನಾನು ಯಾಕೆ ವೇದನ್ನೇ ಆರಿಸ್ಕೊಂಡೆ ಅಂದರೆ, ನಾವು ವೇದವನ್ನು ತಿಳಿದುಕೊಂಡಿಲ್ಲ, ಸುಮ್ಮನೆ ಹೊಡೆದಾಟ. ನಮ್ಮ ದೇವ್ರ ಗ್ರೇಟ್, ನಮ್ಮ ದೇವ್ರ ಗ್ರೇಟ್, ನನಗೆ ಶಿವನೇ ದೊಡ್ಡವನು, ನಮಗೆ ವಿಷ್ಣು ಹರಿನೇ ಸರ್ವೋತ್ತಮ. ಇಲ್ಲಿ ಆ ಹರಿಯಾಗಲಿ ಈ ಶಿವನಾಗಲಿ ಎಲ್ಲವೂ ಕೂಡ ಆ ಶಕ್ತಿಯ ಸ್ವರೂಪಗಳೇ ಅಂತ ತಿಳ್ಕೊಳ್ಬೇಕು, ಆ ಪರಾಶಕ್ತಿಯ ಸ್ವರೂಪಗಳೇ ತಿಳಿದುಕೊಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಯಾವುದೇ ಭೇದವೇ ಇಲ್ಲ, ಸತ್ಯವೇ ದೇವರು. ದೇವರು ನಿರಾಕಾರ, ಅವನಿಗೆ ಆಕಾರ ಇಲ್ಲ. ನೀನು ಯಾವ ರೂಪದಲ್ಲಿ, ಅವನೇನು ಹೇಳಿದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ, ಎಲ್ಲರನ್ನು ಯಾವ ಇಷ್ಟ ದೇವರುಗಳನ್ನು ನೀನು ಸ್ತುತಿ ಮಾಡಿದ್ರು ಅದು ನನಗೇ ಬಂದು ತಲುಪುತ್ತೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದೆ. ಅಂದರೆ ಅರ್ಥ ಅಲ್ಲಿ ಕೃಷ್ಣ ಆದ ತಕ್ಷಣ ಬೆಣ್ಣೆ ತಿನ್ನೋ ಕೃಷ್ಣ ಆಗಲಿ,
ಗೀತೋಪದೇಶ ಕೃಷ್ಣನಾಗಲಿ, ಗೊಲ್ಲರಮಲ್ಲ ಕೃಷ್ಣನಾಗಲಿ, ಗೋಪಿಕೆಯರ ಪ್ರಿಯಕರ ಕೃಷ್ಣನಾಗಲಿ, ರಾಧಾ ರಮಣ ಕೃಷ್ಣನಾಗಲಿ, ರುಕ್ಮಿಣಿ ವಲ್ಲಭ ಕೃಷ್ಣನಾಗಲಿ, ಯಾರೂ ಆಗ್ಬರೋದಿಲ್ಲ. ಅಲ್ಲ, ಕೃಷ್ಣ ಅಲ್ಲಿ ಹೇಳಿರೋದು ನಾನು ಅಂದರೆ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂತಹ ಆಕಾರರಹಿತವಾಗಿರ್ತಕ್ಕಂತಹ ಶಕ್ತಿಯನ್ನು ಅವನು ಕೃಷ್ಣ ಅಂತ ಹೇಳ್ದ. ಆಕರ್ಷಿಸತಕ್ಕಂಥದ್ದು ಕೃಷ್ಣ, ಕರ್ಷಣ, ಆಕರ್ಷಿಸ್ತಕ್ಕಂಥದ್ದು ಅಂತ ಅರ್ಥ ಆಯ್ತಾ? ಇಲ್ಲಿ ಈಗ ವೇದಗಳಲ್ಲಿ ಏನು ತಿಳಿಸಿದ್ದಾರೆ ಅದನ್ನು ಪುರಾಣಗಳಲ್ಲಿ ಕಥೆಗಳ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ಅರ್ಥವಾಗೋದಿಲ್ಲ, ಕಷ್ಟವಾಗುತ್ತೆ. ನಿರಾಕಾರ ಅಂದ ತಕ್ಷಣ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ? ಈಗ ನನಗೊಂದು ಆರಾಧ್ಯ ದೈವ, ನನಗೆ ಈಶ್ವರ ತುಂಬ ಇಷ್ಟ ಅಂದರೆ ನನ್ನ ಕಣ್ಣು ಮುಂದೆ ತಲೆಯಲ್ಲಿ ಚಂದ್ರ ಇರ್ತಕ್ಕಂತಹ, ಗಂಗೆ ಸುರಿತಾ ಇರ್ತಕ್ಕಂಥ, ಜಟಾಧಾರಿಯಾಗಿರ್ತಕ್ಕಂತಹ, ತ್ರಿಶೂಲವನ್ನು ಹಿಡಿದುಕೊಂಡಿರ್ತಕ್ಕಂತಹ, ವಿಭೂತಿಯನ್ನು ಬಳೆದುಕೊಂಡಿರ್ತಕ್ಕಂತಹ, ಗಜಚರ್ಮಾಂಬರನಾಗಿರ್ತಕ್ಕಂಥ, ಹಿಮಾಲಯದಲ್ಲಿ ತಪಸ್ಸು ಮಾಡ್ತಿರ್ತಕ್ಕಂತಹ ಈಶ್ವರ ನನಗೆ ಕಣ್ಣು ಮುಂದೆ ಬಂದಾಗ ಮಾತ್ರ ನಾನು ಅವನನ್ನು ದೇವರು ಅಂತ ತಿಳಿದುಕೊಂಡು ಅವನನ್ನು ಪ್ರೀತಿಸಲಿಕ್ಕೆ ಶುರು ಮಾಡ್ತೀನಿ, ಅವನ್ನ ಪೂಜಿಸಲಿಕ್ಕೆ ಶುರು ಮಾಡ್ತೀನಿ. ಅಥವಾ ಕೃಷ್ಣ ಅಂದ ತಕ್ಷಣ ನನಗೆ ಒಂದು ಇಮ್ಯಾಜಿನೇಷನ್ ಕೊಳಲ್ಲಿ ಇಟ್ಕೊಂಡಿರ್ತಾನೆ, ತಲೆನಲ್ಲಿ ನವಿಲ್ಗರಿ, ಈ ರೀತಿಯಾಗಿ ನಮ್ಮ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಆಗ ನಮಗೆ ಭಕ್ತಿ ಬರುತ್ತೆ, ಆಗ ನಾವು ಪೂಜಿಸ್ತೀವಿ, ಆಗ ನಾವು ಆ ಭಗವಂತರನ್ನು ಸೇರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ದೇವರಗಳ ಒಂದು ಹಲವಾರು ರೂಪಗಳನ್ನು ಪೌರಾಣಿಕ ದೃಷ್ಟಿಕೋನದಲ್ಲಿ ನಮಗೆ ವೇದಗಳು ಕೊಡ್ತಾ ಬಂತು. ಯಾಕಂದರೆ ಎಲ್ಲರಿಗೂ ವೇದ ನಿರ್ವಿಕಾರ ನಿರಾಕಾರ ಅರ್ಥವಾಗೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಹೀಗೆ ವೇದದಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ವೇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ವೇದ ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವ ಕನ್ಫ್ಯೂಷನ್ಸು ಇರೋದಿಲ್ಲ, ಯಾವ ಜಗಳಗಳು ನಮ್ಮಲ್ಲಿ ಉಂಟಾಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ನಾನು ಈ ಒಂದು ಪ್ರತಿಯೊಂದು ಎಪಿಸೋಡ್ನಲ್ಲೂ ವೇದದಲ್ಲಿ ಬರ್ತಕ್ಕಂಥ ಒಂದೊಂದು ಪಾರ್ಟ್ಗಳನ್ನು ಹೇಳ್ತಾ, ಒಂದೊಂದು ವಿಷಯಗಳನ್ನು ನಾನು ಒಂದೊಂದು ಎಪಿಸೋಡ್ನಲ್ಲಿ ಹೇಳ್ತಾ ಬರ್ತೀನಿ. ನೋಡಿ, ಹೇಳ್ತಾರೆ, ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಮವತು ವಕ್ತಾರಂ ಅಂತ ಬರುತ್ತೆ. ಇದು ದೇವರನ್ನು ಕುರಿತ ಒಂದು ಪ್ರಥಮ ರತ್ನ ಅಂತಲೇ ಹೇಳಬಹುದು. ಅಂದರೆ ದೇವರ ಗುಣ, ಕರ್ಮ, ಸ್ವಭಾವ, ಸ್ವರೂಪ ಎಲ್ಲವೂ ಸತ್ಯವೇ ಆಗಿದೆ. ದೇವರಿಲ್ಲ ಅನ್ನೋ ಹಾಗೆ ಇಲ್ಲ. ಎಷ್ಟೊಂದು ಜನ ಎಲ್ಲಿದಂತ ತೋರಿಸಿ ಅಂತಾರೆ. ಆ ದೇವರು ಏನು ಅನ್ನೋದನ್ನು ತಿಳಿಸ್ತಕ್ಕಂಥದ್ದೇ ಈ ಒಂದು ಶಾಂತಿ ಮಂತ್ರ. ದೇವರ ಗುಣ, ದೇವರ ಕರ್ಮ, ದೇವರ ಸ್ವಭಾವಗಳೂ ಕೂಡ ಅಪರಿವರ್ತನಶೀಲ, ಯಾವ ಪರಿವರ್ತನೆಯೂ ಉಂಟಾಗೋದಿಲ್ಲ. ದೇವರ ಸ್ವರೂಪ ಕೂಡ ಸತ್ಯ. ಅಂದರೆ ದೇವರ ಸ್ವರೂಪ ಎಂದೂ ಬದಲಾಗೋದಿಲ್ಲ. ಯಾವಾಗಲೂ ದೇವರು ಸತ್ಯ ಸ್ವರೂಪಿಯಾಗಿರ್ತಾನೆ. ಎಲ್ಲಿ ಸುಳ್ಳಿರುತ್ತೋ ಅಲ್ಲಿ ಭಗವಂತನಿರುವುದಿಲ್ಲ. ಎಲ್ಲಿ ಸತ್ಯವಿದೆಯೋ ಅಲ್ಲಿ ಜಯ, ಅಲ್ಲೇ ಭಗವಂತ, ಅಲ್ಲೇ ಶಿವ. ಶಿವ ಅಂದ ತಕ್ಷಣ ಮತ್ತೆ ನೀವು ಏನು ಶಿವನ ಪರವಾಗಿ ಶಿವ, ಹರಿ ಎಲ್ಲ ಒಂದೇ ಅನ್ನೋ ಒಂದು ಭಾವ ಅಲ್ಲಿ ಬರಬೇಕು, ಪ್ರತಿಯೊಬ್ಬರಲ್ಲೂ ಬರಬೇಕು. ಆಗ ಈ ಒಂದು ಜಾತಿ ಜಗಳಗಳು ಯಾವುದೂ ಆಗದೆ ಸನಾತನ ಧರ್ಮ ಏನಿದೆ ಅದನ್ನು ನಾವು ಉಳಿಸೋದ್ರಲ್ಲಿ ನಾವು ಗೆಲ್ತೀವಿ. ನಾವು ನಮ್ಮ ಧರ್ಮವನ್ನು ಉಳಿಸೋದ್ರಲ್ಲಿ ಸೋಲ್ತಾ ಇರೋದಕ್ಕೆ ಕಾರಣವೇ ದೇವರಲ್ಲಿ ನಾವು ಭೇದವನ್ನು ಮಾಡ್ತಕ್ಕಂಥದ್ದು. ಅದು ವೇದಗಳಲ್ಲಿ ಇಲ್ಲ. ಅದನ್ನು ನಾನು ಹೇಳಬೇಕು ಅಂತಲೇ ನಾನು ಈ ಒಂದು ಟಾಪಿಕ್ನ ತೆಗೆದುಕೊಂಡು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ದೇವರು ಸ್ವರೂಪತಃ ಸತ್ಯಸ್ವರೂಪಿ. ಆಗಲೇ ಹೇಳಿದೆ, ಸತ್ಯಂ ಶಿವಂ ಸುಂದರಂ, ಜ್ಞಾನಸ್ವರೂಪಿ, ಆನಂದ ಸ್ವರೂಪಿ, ಚೇತನ ಸ್ವರೂಪಿ, ಶುದ್ಧ ಪ್ರಕಾಶ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥವನೇ ಆ ಭಗವಂತ. ಸತ್ಯೇನೋತ್ಥಿತಾ ಭೂಮಿ, ಈ ಭೂಮಿ ಇರೋದೇ ಸತ್ಯದಿಂದಲೇ ನಿಂತಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ. ಆ ಭೂಮಿ ಅಲ್ಲಿ ಸುತ್ತುತ್ತಾ ಇದೆ, ನಭೋಮಂಡಲದಲ್ಲಿ ಎಷ್ಟು ಸ್ಪೀಡಲ್ಲಿ ಸುತ್ತುತ್ತಾ ಇದೆ, ಆಚೀಚೆ ಆಗಲ್ಲ. ಅದೇ ಸ್ಪೀಡು ಅದೇ ಥರ ಸುತ್ತುತ್ತಾ ಇರುತ್ತೆ.
ಏನಾದ್ರು ಒಂದು ಕ್ಷಣ ಮೈ ಮರೆತರೆ ಸರ್ವನಾಶ ಆಗದೇ ಇಲ್ಲ. ಯಾಕೆಂದರೆ ಆ ಭಗವಂತ ಪ್ರತಿಯೊಂದು ಗ್ರಹ ಉಪಗ್ರಹ ಎಲ್ಲವನ್ನ ಅವನು ಆ ರೀತಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. ಸತ್ಯೇನ ತಪತೇ ರವಿಹಿ, ಆ ಸತ್ಯದಿಂದಲೇ ಸೂರ್ಯ ಉರಿತಾ ಇದ್ದಾನೆ. ಇದೇ ಸತ್ಯ ಮಹಿಮೆಯನ್ನು ಚಾಣಕ್ಯರು ಈ ಥರ ಹೇಳ್ತಾರೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸತ್ಯ ಅಂತಕ್ಕಂಥದ್ದನ್ನು. ಸತ್ಯೇನ ಧಾರ್ಯತೆ ಪೃಥ್ವಿ, ಸತ್ಯೇನ ತಪತೆ ರವಿಹಿ, ಸತ್ಯೇನ ವಾತಿ ವಾಯುಶ್ಚ, ಸರ್ವಂ ಸತ್ಯೇ ಪ್ರತಿಷ್ಠಿತಂ ಅಂತ. ಅಂದರೆ ಸತ್ಯದಿಂದಲೇ ಭೂಮಿ ನಿಂತಿದೆ, ಸತ್ಯದಿಂದಲೇ ಸೂರ್ಯ ಉರಿತಿದ್ದಾನೆ, ಸತ್ಯದಿಂದಲೇ ಗಾಳಿ ಬೀಸ್ತಾ ಇದೆ. ಇಡೀ ಜಗತ್ತು ಸತ್ಯದಲ್ಲೇ ನೆಲೆ ನಿಂತಿದೆ ಅಂತ. ಆ ಭಗವಂತ ಅಂದರೆ ಸತ್ಯವೇ ಭಗವಂತ, ಸತ್ಯವೇ ಪರಬ್ರಹ್ಮ, ಸತ್ಯವೇ ದೇವರು ಅಂತ. ನಹಿ ಸತ್ಯಾತ್ ಪರೋ ಧರ್ಮ, ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಯಾವುದೂ ಇಲ್ಲ. ಸತ್ಯವನ್ನೇ ತಿಳಿಬೇಕು, ಸತ್ಯವನ್ನೇ ಒಪ್ಪಬೇಕು, ಸತ್ಯವನ್ನೇ ನುಡಿಬೇಕು, ಸತ್ಯವನ್ನೇ ಆಚರಿಸಬೇಕು. ಇದೇ ಪರಮ ಧರ್ಮ. ಅದರಿಂದ ವೇದ ಏನು ಹೇಳುತ್ತೆ, ಇದಮಹಮನೃತಾತ್ ಸತ್ಯಮುಪೈಮಿ ಅಂತ ಹೇಳಿದೆ. ಅಂದರೆ ನಾನು ಋತವಿರುದ್ಧವಾಗಿರ್ತಕ್ಕಂತಹ ವಾದಗಳೆಲ್ಲವನ್ನೂ ಬಿಟ್ಟು ಸತ್ಯಕ್ಕೆ ದೊರಕುತ್ತೆ. ನೀನೇ ವಾದ ಮಾಡ್ಕೊ. ಎಷ್ಟೊಂದು ಜನ ಭಗವಾನ್ ಅಂತವರೆಲ್ಲ ಹೆಸರಿಟ್ಕೊಂಡ್ರೆ ಭಗವಾನ್ ಅಂತವರೆಲ್ಲ ಎಂತ ಏನೇನೋ ವಾದ ಮಾಡ್ತಾರೆ. ನಾನು ಯಾವ ವಾದ ಗೀದ ಯಾವುದೇ ಒಂದು ಜನ ಮಂಡಿಸ್ತಕ್ಕಂಥ ಯಾವ ವಿಷಯಗಳಿಗೂ ನಾನು ಒಪ್ಪೋದಿಲ್ಲ. ನಾನು ಸತ್ಯಕ್ಕೆ ದೊರಕೋದು, ಬೇರೆ ಯಾವುದಕ್ಕೂ ನಾನು ದೊರಕೋದಿಲ್ಲ ಅಂತ ಭಗವಂತ ಹೇಳಿಬಿಟ್ಟಿದ್ದಾನೆ. ಯಾಕೆಂದರೆ ಸತ್ಯಸ್ವರೂಪಿಯಾಗಿರ್ತಕ್ಕಂತಹ ಆ ಪ್ರಭುವೇ ಸರ್ವಾಧಾರ. ಸಂಸ್ಕೃತ ಸಾಹಿತ್ಯದಲ್ಲಿ ಸತ್ಯ ಶಬ್ದಕ್ಕೆ ಬಹಳಷ್ಟು ಅರ್ಥ ವಿವರಣೆ ಕೊಟ್ಟಿದ್ದಾರೆ. ಸತ್ಯಂ ಶಬ್ದ ಸ ತಿ ಯಂ ಅಂತ 3 ಅಕ್ಷರ ಇದೆ ನೋಡಿ, ಅದರಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಸತ್ಯಂ ಅಂದರೆ ಸ ತಿ ಯಂ ಅಂತ. ಜೊತೆಗೆ ಶಾಸ್ತ್ರವೇತ್ತರು ಈ ಥರ ಹೇಳ್ತಾರೆ, ಸ ಅಂದರೆ ಜೀವಾತ್ಮ, ತಿ ಅಂದರೆ ಪ್ರಕೃತಿ, ಎಂ ಅಂದರೆ ಶಾಸಕ. ಅರ್ಥಾತ್ ಜೀವ ಮತ್ತು ಪ್ರಕೃತಿಯ ಮೇಲೆ ಅನುಶಾಸನ ಮಾಡ್ತಕ್ಕಂಥವನು ಯಾರು? ಆ ಭಗವಂತ ಸತ್ಯರೂಪಿ ಪರಮಾತ್ಮ ಅನ್ನಿಸ್ಕೊಳ್ತಾನೆ ನೋಡಿ. ಸತ್ಯಾನದಲ್ಲೇ ಎಷ್ಟು ಅರ್ಥ ಇದೆ. ಸ ತಿ ಯಂ, ಸ ಅಂದರೆ ಜೀವಾತ್ಮ ನಾವು, ತಿ ಅಂದರೆ ಪ್ರಕೃತಿ, ಎಂ ಅಂದರೆ ಶಾಸಕ, ಅಂದರೆ ಶಾಸನ ಮಾಡ್ತಕ್ಕಂಥವನು ಆ ಭಗವಂತ. ಆದ್ರಿಂದ ದೇವರು ಸತ್ಯಸ್ವರೂಪಿ, ಅವನ ನಿಯಮಗಳೂ ಸತ್ಯ, ಅವನ ಈ ಸೃಷ್ಟಿಯೂ ಸತ್ಯ ಅಂತ ನೋಡಿ. ಋಗ್ವೇದದ ಮತ್ತು ಸಾಮವೇದ ಅಥರ್ವವೇದ ಈ 3ರಲ್ಲೂ ಒಂದು ಮಂತ್ರ ಬಂದಿದೆ. ಅಹಮಿದ್ದಿ ಪಿತುಷ್ಟರಿ ಮೇಧಾಮೃತಸ್ಯ ಜಗ್ರಭ ಅಹಂ ಸೂರ್ಯ ಇವಾಜನಿ ಅಂತ. ಅಹಮಿದ್ದಿ ಪಿತುಷ್ಪರಿ ತಪ್ಪು ಹೇಳಿದೆ. ಅಹಮಿದ್ದಿ ಪಿತುಷ್ಪರಿ ಮೇಧಾಮೃತಸ್ಯ ಜಗ್ರಭ ಅಹಂ ಸೂರ್ಯ ಇವಾಜನಿ ಅಂತ. ಅಂದರೆ ನಾನು ನಿಶ್ಚಯವಾಗಿಯೂ ಸತ್ಯಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಉಪಾಸನೆಯಿಂದ ಸತ್ಯಮೇಧಾವಿತೆಯನ್ನು ಪಡಿತೇನೆ. ನಾನು ಆ ಸತ್ಯಸ್ವರೂಪದ ಸತ್ಯಮೇಧಾವಿತೆಯಿಂದ ಸೂರ್ಯನಂತೆ ಬೆಳಗ್ತೇನೆ ಅಂತ ಅರ್ಥ. ಇಲ್ಲಿ ಮಹರ್ಷಿ ಬದಿರ್ತಕ್ಕಂಥ ಮಹರ್ಷಿ ದಯಾನಂದ ಸರಸ್ವತಿಯವರು ದೇವರ ಸ್ವರೂಪ ವೈದಿಕ ಸ್ವರೂಪ. ನಾವುಗಳು ಅಜ್ಞಾನದಿಂದ ದೇವರ ವಿವಿಧ ರೂಪಗಳನ್ನು ಕಲ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ಆಗಲೇ ಹೇಳಿದೆ ನಾನು ನಿಮಗೆ, ಇದು ವೇದಗಳಲ್ಲಿ ಬರ್ತಕ್ಕಂತಹ ದೇವರ ಒಂದು ಉಲ್ಲೇಖ. ನಮ್ಮ ಅಜ್ಞಾನದಿಂದ ನಾವು ಹೊಡೆದಾಡ್ತೀವಿ, ನನ್ನ ದೇವರೇ ಶ್ರೇಷ್ಠ, ನಮ್ಮ ದೇವರೇ ಈ ದೇವರಿಗಿಂತ ಏನೋ ತಾರತಮ್ಯ ಭಾವ ಅಂತೆ. ಏನೋ ನಮ್ಮ ಒಂದು ಅಜ್ಞಾನದ ಲೆವೆಲ್ಲಿ ನಾವು ದೇವರನ್ನು ಅಳಿತಾ ಇದ್ದೀವಿ. ಇದರಲ್ಲೇ ಹೋರಾಡ್ತೇವೆ. ನಮ್ಮ ಜೀವನ ಎಲ್ಲ ಬರೀ ಇಷ್ಟರಲ್ಲೇ ಮುಗಿದು ಹೋಗುತ್ತೆ. ಆ ಪರತತ್ವವನ್ನು ನಾವು ಅರ್ಥ ಮಾಡಿಕೊಂಡು ಮೋಕ್ಷ ಸಾಧನೆಗೆ ನಾವು ಹೋರಾಡ್ತಾ ಇಲ್ಲ. ಅನಗತ್ಯವಾಗಿ ದೇವರ ಬಗ್ಗೆ ನಾವು ಗಲಾಟೆ ಮಾಡಿಕೊಂಡು ನಮ್ಮದೇ ಶ್ರೇಷ್ಠ ಅಂತ ಬದುಕ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೀವಿ. ಇದನ್ನೇ ವೇದಗಳಲ್ಲಿ ದೇವರು ಅದನ್ನು ತಿಳಿದುಕೊಂಡು ಬಿಟ್ಟರೆ ನಮ್ಮ ಅಜ್ಞಾನ ಖಂಡಿತವಾಗ್ಲೂ ಹೋಗುತ್ತೆ. ವೇದ ಯಾವತ್ತೂ ಸತ್ಯ. ಆದ್ದರಿಂದ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಲ್ಲ, ಅದು ವೇದ ವಿರುದ್ಧವಾಗಿರ್ತಕ್ಕಂಥದ್ದು.
ಯಾಕೆಂದರೆ ವೇದ ದೇವರು ನಿರಾಕಾರ ಅಂತಲೇ ಹೇಳಿರೋದು. ಯಜುರ್ವೇದದ 40ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಏನು ಹೇಳ್ತಾರೆ? ಓಂ ಖಂ ಬ್ರಹ್ಮ ಅಂತ ಹೇಳಿದೆ. ಅಂದರೆ ದೇವರ ನಿಜ ಸ್ವರೂಪವನ್ನು ವರ್ಣಿಸಿದೆ ಯಜುರ್ವೇದದಲ್ಲಿ. ತುಂಬ ಚೆನ್ನಾಗಿದೆ. ನಾವು ಹಿಂಗೆ ದೇವ್ರ ಬಗ್ಗೆ ಹೇಳ್ತಾ ಹೋದರೆ ಹೇಗೆ ದೇವರು ಜ್ಞಾನ ಸ್ವರೂಪ, ಆನಂದ ಸ್ವರೂಪ, ಶುದ್ಧ ಸ್ವರೂಪ, ಚೇತನ ಸ್ವರೂಪ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ದೇವರ ಒಂದು ಸ್ವರೂಪಗಳನ್ನು ನಾನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.